ದೇಶದ ಅತ್ಯುನ್ನತ ವಕೀಲರಾಗುವ ಕನಸು ಕಾಣುತ್ತಿರುವ ಯುವಕ ಯುವತಿಯರಿಗೆ ಮತ್ತು ಕಾನೂನು ಶಿಕ್ಷಣ ಪಡೆಯಲು ಬಯಸುವ ಎಲ್ಲರಿಗೂ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿಯ ಎಂಟ್ರೆಸ್ ಶಾಲೆ ಪಕ್ಕದಲ್ಲಿ ಪ್ರತಿಷ್ಠಿತ ವೈಬ್ರೆಂಟ್ ಲಾ ಕಾಲೇಜ್ ದಾಖಲಾತಿಯನ್ನ ಪ್ರಾರಂಭಿಸಿದೆ. ಎನ್ಎಸ್ಎಸ್ ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಾಲೇಜು ಗುಣಮಟ್ಟದ ಶಿಕ್ಷಣ ಮತ್ತು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ವಕೀಲರ ಭವಿಷ್ಯವನ್ನ ರೂಪಿಸಲು ಸಜ್ಜಾಗಿದೆ. ವೈಬ್ರೆಂಟ್ ಲಾ ಕಾಲೇಜು ತನ್ನ ಶೈಕ್ಷಣಿಕ ಗುಣಮಟ್ಟದಿಂದಾಗಿ ಗುರುತಿಸಿಕೊಂಡಿದ್ದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ದೆಹಲಿಯಿಂದ ಮಾನ್ಯತೆ ಪಡೆದಿದೆ. ಇದು ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಗುಣಮಟ್ಟದ ಭರವಸೆ ನೀಡುತ್ತದೆ. ಕಾಲೇಜಿನಲ್ಲಿ ಪ್ರಸ್ತುತ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿಗಳನ್ನು ಆಹ್ವಾನಿಸಲಾಗಿದೆ. ಈ ಕೋರ್ಸ್ ಸೇರಲು ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರುವ ಅರ್ಹರು ಅರ್ಜಿ ಸಲ್ಲಿಸಬಹುದು. ಕಾನೂನು ಶಿಕ್ಷಣ ಪಡೆಯಲು ಇಚ್ಛಿಸುವವರಿಗೆ ವಯಸ್ಸಿನ ಮಿತಿ ಇರುವುದಿಲ್ಲ ಎಂಬುದು ಮತ್ತೊಂದು ವಿಶೇಷತೆಯಾಗಿದೆ. ಇದರಿಂದಾಗಿ ಬೇರೆ ವೃತ್ತಿಯಲ್ಲಿದ್ದು ಕಾನೂನು ಅಧ್ಯಯನ ಮಾಡಲು ಬಯಸುವವರಿಗೆ ಅವಕಾಶ ದೊರೆತಂತಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉತ್ತಮ ಕಲಿಕೆಯ ವಾತಾವರಣವನ್ನು ಒದಗಿಸಲು ಕಾಲೇಜು ಹಲವಾರು ಸೌಲಭ್ಯಗಳನ್ನು ಒದಗಿಸಿದೆ. ಅರ್ಹ ಮತ್ತು ಅನುಭವಿ ಉಪನ್ಯಾಸಕರು, ವೈಫೈ ಕ್ಯಾಂಪಸ್, ಅಣಕು ನ್ಯಾಯಾಲಯ, ಉಚಿತ ಕಾನೂನು ನೆರವು ಕೇಂದ್ರ, ವೈಯಕ್ತಿಕ ತರಬೇತಿ ಮತ್ತು ಇಂಟರ್ನ್ಶಿಪ್ಗಳನ್ನು ಹೊಂದಿರುತ್ತದೆ. ಕಾನೂನು ದೃಷ್ಟಿಯಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಕಾಲೇಜನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಹಾಗೂ ಭೇಟಿ ನೀಡಬಹುದಾಗಿದೆ. ನಮಸ್ಕಾರ, ನಾನು ನಾಗೇಂದ್ರ GN, ಅಧ್ಯಕ್ಷರು NSS ಎಜುಕೇಷನ್ ಸೊಸೈಟಿ. ಇವತ್ತು ನಮ್ಮ ಜೊತೆ ಶಶಿಧರ್ ಕಾರ್ಯದರ್ಶಿಗಳು ಮತ್ತು ಶ್ರೀಮತಿ ವೇದಿಕಾ ನಿಧಿ ರೆಡ್ಡಿ ಇವರು ಜಂಟಿ ಕಾರ್ಯದರ್ಶಿಗಳು. ನಮ್ಮ NSS ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಚಂದಾಪುರ ಆನೇಕಲ್ ರೋಡ್ ಮರಸೂರು ಗೇಟ್ ಬಳಿ ಹೊಸದಾಗಿ ಲಾ ಕಾಲೇಜನ್ನು ಪ್ರಾರಂಭಿಸ್ತಾ ಇದ್ದೀವಿ ಅಂತ ನಾನು ಘೋಷಿಸಲು ಇಷ್ಟಪಡ್ತೇನೆ. ಇವತ್ತು ಈ ಸದರಿ ಕಾಲೇಜು ಎಲ್ಲ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಮಾನದಂಡಗಳನ್ನು ಅನುಸರಿಸಿ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದಿಂದ ಅನುಮತಿ ಪಡೆದಿರುತ್ತದೆ. ನಂತರ ರಾಜ್ಯ ಸರ್ಕಾರ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ದೆಹಲಿ ಇವರಿಂದನೂ ಅನುಮೋದನೆಗೊಂಡಿರುತ್ತದೆ. ಈ ಸದರಿ ಕಾಲೇಜನ್ನು ಈ ಶೈಕ್ಷಣಿಕ ವರ್ಷದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. 2025-26ಕ್ಕೆ ಇದು 3 ವರ್ಷದ ಪದವಿ ಕೋರ್ಸಿಗೆ ನಮಗೆ ಅನುಮತಿ ಸಿಕ್ಕಿರುತ್ತದೆ. ಈ ವರ್ಷ ಈ ಸದರಿ ಅನುಮತಿ ನಮಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲದನ್ನು ಮಾನದಂಡಗಳನ್ನು ಪರಿಶೀಲಿಸಿದ ನಂತರವೇ ವಿಶ್ವವಿದ್ಯಾಲಯ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೀಡಿರುತ್ತದೆ. ನಮ್ಮ ಕಾಲೇಜಿನಲ್ಲಿ 3 ವರ್ಷದ ಪದವಿ ಈ ಶೈಕ್ಷಣಿಕ ವರ್ಷದಿಂದನೇ ಪ್ರಾರಂಭ. ಈ ವಾರದಿಂದಲೇ ನಾವು ಅಡ್ಮಿಷನ್ಸನ್ನು ಸಹ ಸ್ಟಾರ್ಟ್ ಮಾಡಿರುತ್ತೇವೆ. ಈಗ ಇದರಲ್ಲಿ ಸ್ಟೂಡೆಂಟ್ಸಿಗೆ ಲಾ ಕಾಲೇಜ್ ಸ್ಟೂಡೆಂಟ್ಸಿಗೆ ಅನುಕೂಲವಾಗುವಂಥ ಪೂರಕ ವಾತಾವರಣವನ್ನು ನಾವು ಕಲ್ಪಿಸಿರುತ್ತೇವೆ. ಸುಸಜ್ಜಿತವಾದ ಗ್ರಂಥಾಲಯ, ಮೂಟ್ ಕೋರ್ಟ್ ಫೆಸಿಲಿಟಿ ಮತ್ತು ನುರಿತ ಉಪನ್ಯಾಸಕರು, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಉಪನ್ಯಾಸಕರು ಇರ್ತಾರೆ ನಮ್ಮ ಹತ್ರ. ಈ ಥರ ನಾವು ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಿಮ್ಮಿಂದ ಎಲ್ಲ ಸಹಕಾರವನ್ನು ಬಯಸ್ತೇವೆ. ಫೀಸ್ ಸ್ಟ್ರಕ್ಚರ್ ಎಲ್ಲ ನೀವು ಹೆಚ್ಚಿನ ವಿಚಾರಗಳನ್ನು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು. ಅದನ್ನು ನಾವು ಅಲ್ಲಿ ವೆಬ್ಸೈಟಲ್ಲೇ ಪ್ರಕಟ ಮಾಡಿರ್ತೇವೆ. ಸೊ ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಅವಕಾಶ ಇರುತ್ತೆ. ಬಟ್ ಹೊರ ರಾಜ್ಯ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸ್ವಲ್ಪ ನಿಗದಿತವಾಗಿರುತ್ತದೆ. ಸೊ 28 ಆಗಸ್ಟ್ ಕೊನೆ ದಿನವಾಗಿರುತ್ತದೆ.
ದಾಖಲಾತಿ ಪಡೆಯಲು ಸ್ವಲ್ಪ ದಯವಿಟ್ಟು ಬೇಗ ದಾಖಲಾತಿ ಪಡೆದುಕೊಳ್ಬೇಕಾಗಿ ಯಾವ ಕೇಳಿ. ಡಿಗ್ರಿ ಮೇಲೆ ಅಡ್ಮಿಷನ್ಸ್ ಈ 3 ವರ್ಷದ ಪದವಿ, ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ 3 ವರ್ಷದ ಪದವಿ, 10ನೇ ತರಗತಿ PU ಮತ್ತು ಪದವಿ ಕಡ್ಡಾಯ ಆಗಿರುತ್ತದೆ. 10+2+3 ಪ್ಯಾಟರ್ನ್ ಅಲ್ಲಿ ನಾವು ಅಡ್ಮಿಷನ್ಸ್ ತಗೋತೀವಿ. ಆರ್ ಈಕ್ವಲೆಂಟ್ ಟು PUC. ಆಮೇಲೆ ಇದು ಬರೀ ಯೂತ್ಸ್ ಮಾತ್ರನಾ ಇಲ್ಲ, ಇದರಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ. ಆ್ಯಸ್ ಪರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಇದರಲ್ಲಿ ಏನಾಗುತ್ತೆ ಅಂತಂದರೆ, ವಯಸ್ಸಿನ ಮಿತಿಗಾಗಿ ಒಂದು ಅಂಡರ್ಟೇಕಿಂಗ್ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸು. ಅದು ಒಂದು ನಿಗದಿಪಡಿಸಿದ ಮಾನದಂಡ ಕರ್ನಾಟಕ ರಾಜ್ಯ ಕಾನೂನು ಮಹಾವಿಶ್ವವಿದ್ಯಾನಿಲಯದಿಂದ. ಇದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇವಾಗ ದೂರ ಶಿಕ್ಷಣ ಅಥವಾ ಸಂಜೆ ಶಿಕ್ಷಣವನ್ನು ಅನುಮತಿ ನೀಡಿರುವುದಿಲ್ಲ. ನಮ್ಮ ಟ್ರಸ್ಟ್ ವತಿಯಿಂದ ಇದು 2ನೇ ಕಾಲೇಜು. ಮೊದಲನೇ ಕಾಲೇಜು KLA ಸ್ಕೂಲ್ ಆಫ್ ಲಾ ತಿಪ್ಟೂರಿನಲ್ಲಿ ಈಗ 2 ವರ್ಷದಿಂದ ನಡೀತಾ ಇದೆ. ನಾವು ಕಾಲೇಜು ಸ್ಥಳ ಪರಿಶೀಲನೆ ನಡೆಸಿದಾಗ ಈ ಸುತ್ತಮುತ್ತಲ ಚಂದಾಪುರ, ಆನೇಕಲ್ ಮತ್ತು ಮರ್ಸೂರ್ ಗೇಟ್ಸ್ ಸರೌಂಡಿಂಗಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇತ್ತು. ಅದಕ್ಕೋಸ್ಕರ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡು ನಾವು ಕಾಲೇಜು ಆರಂಭಿಸಿದ್ವಿ. ದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ನಾವು ಪ್ರಾರಂಭಿಸಿದ್ದೀವಿ. ಸೊ ನಾವು ಉದ್ದೇಶ ಇಟ್ಕೊಂಡು ಮಾಡಿರೋದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೊದಲನೇದು, ಮತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಇವಾಗ ಲೀಗಲ್ ಎಜುಕೇಷನ್, ಲೀಗಲ್ ರಿಲೇಟೆಡ್ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ. ಆ ಒಂದು ಉದ್ದೇಶದಿಂದ ಆ ನುರಿತ ತರಬೇತಿ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾಲೇಜನ್ನು ಇಲ್ಲಿ ಪ್ರಾರಂಭಿಸಿದ್ದೀವಿ.